ಧನ್ಯವಾದಗಳನ್ನು ಹೇಳಿ ಶ್ರವಣಾಪೇಕ್ಷಿಗಳಾದ ತಮ್ಮ ಹೃದಯಧಾಮದಲ್ಲಿ ಬೆಳಗುವ ಪರಾತ್ಪರ ಶಿವನಿಗೆ ವಂದಿಸಿ ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಸೇವೆಯಲ್ಲಿ ಭಾಗಿಯಾಗೋಣ. ಅನುಭವ ಸಾರ ಒಳಗ ಮೊದಲನೇ ಸಂಧಿಯಲ್ಲಿ 2ನೇ ಪದ್ಯವನ್ನ ಪ್ರಾರಂಭ ಮಾಡಿದ್ರು. ಯಾವ 3 ನುಡಿಯನ್ನು ಹೇಳಿ 4ನೇ ನುಡಿ ಹೇಳಾಕತ್ತಿದ್ರು. ಉಪನಿಷತ್ ಅನ್ನುವಂತ ಪದಕ ಅರ್ಥ ಹೇಳಿದ್ರು. ಉಪ ಅನ್ನುವಂತ ಉಪ ಮತ್ತು ನಿ ಅನ್ನುವಂತ ಉಪಸರ್ಗಗಳ ಮುಂದೆ ಸತ್ ಅನ್ನುವಂತ ಧಾತು ಬರುವುದರಿಂದ ಅದು ಉಪನಿಷತ್ತಿಗೆ 3 ಅರ್ಥಗಳಾಗುತ್ತವೆ. ವಿಸರಣ, ಗತಿ ಮತ್ತು ಅವಸಾಧನ. ವಿಸರಣ ಅಂತಂದ್ರೆ ಅಜ್ಞಾನದ ಶಿಥಿಲೀಕರಣ ಮಾಡುವುದು. ಗತಿ ಅಂದ್ರ ಮುಮುಕ್ಷಗಳ ಚಿತ್ತವನ್ನ ಬ್ರಹ್ಮ ಸ್ವರೂಪದಲ್ಲಿ ನಿಲ್ಲಿಸುವುದು. ಅವಸಾಧನ ಅಂತಂದ್ರೆ ತತ್ವಜ್ಞಾನಿಗಳ ಗರ್ಭ ಜನ್ಮ ಜರಾದಿ ದುಃಖಗಳನ್ನ ನಾಶ ಮಾಡುವುದು. ಹಿಂಗ ಹೇಳಿ ಕೊನೆಗೆ ಇಂತಾಗಲ್ ಉಪನಿಷತ್ತಂ ತಿಳಿದು ಮುಕ್ತಿಯಂ ಸಂತರು ಐದುವುದು. ಸಂತರು ಅಂದ್ರೆ ಮುಮುಕ್ಷುಗಳು. ಈ ಮುಮುಕ್ಷುಗಳು ಅಂದ್ರೆ ಸಾಧನ ಚತುಷ್ಟಯ ಸಂಪನ್ನರಾದಂತಹ ಮುಮುಕ್ಷುಗಳು ಗುರುಮುಖ ದ್ವಾರ ಶ್ರದ್ಧಾ ಪೂರ್ವಕವಾಗಿ, ವಿನಯ ಪೂರ್ವಕವಾಗಿ, ಸೇವಾ ಪೂರ್ವಕವಾಗಿ ಸದ್ಗುರುಗಳ ಮುಖದಿಂದ ಉಪನಿಷತ್ತುಗಳ ತಾತ್ಪರ್ಯವನ್ನ ತಿಳಿದು ಮುಕ್ತಿಯನ್ನ ಪಡೆಯಬೇಕಾಗುತ್ತದೆ. ಅಂದ್ರೆ ಉಪನಿಷತ್ ಉಪದೇಶದಿಂದ ತತ್ವಜ್ಞಾನ ಉತ್ಪತ್ತಿಯಾಗುತ್ತದೆ. ತತ್ವಜ್ಞಾನದ ಬಲದಿಂದ ಅಜ್ಞಾನ ನಿವಾರಣೆ ಆಗುತ್ತದೆ. ಅವರಿಗೆ ಮುಕ್ತಿ ಆಗುತ್ತದೆ ಅಂತ ಏನ್ ಹೇಳಿದ್ರು, ಮುಕ್ತಿಯನ್ನು ಸಂತರು ಐದು. ಅದಕ್ಕೆ ಉಪನಿಷತ್ತುಗಳಲ್ಲಿ ಅದಕ್ಕೊಂದು ಶ್ರುತಿಯನ್ನ ಹೇಳಿದ್ರು. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾತ್ ಯತಯ ಶುದ್ಧ ಸತ್ವಾಹ ತೇ ಪರಾಂತ ಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ ಅನ್ನುವಂತ ಒಂದು ಶ್ರುತಿಯನ್ನ ಹೇಳಿದರು. ಈ ಯಾವ ಉಪನಿಷತ್ತುಗಳನ್ನ ಗುರುಮುಖ ದ್ವಾರ ಅಧ್ಯಯನ ಮಾಡಿ ಅವ್ರಿಗೆ ಇದೇ ಒಂದು ಶರೀರದ ಅವನತಿ ಆಗೋಕ್ಕಿಂತ ಪೂರ್ವದಲ್ಲಿ, ಅಂದ್ರೆ ಬಿದ್ದು ಹೋಗೋಕ್ಕಿಂತ ಪೂರ್ವದಲ್ಲಿ ತತ್ವಜ್ಞಾನ ಆಯ್ತು ಅಂದ್ರ ಅವರಿಗೆ ಅದಕ್ಕೆ ಸದ್ಯೋನ್ಮುಕ್ತಿ ಅಂತಾರ. ಅವರು ಲೋಕಾಂತರ ಗಮನ ಮಾಡುವುದಿಲ್ಲ. ಯಾರು ಮಂದ ಅಧಿಕಾರಿಗಳದಾರ ಅವರಿಗೆ ಸರಿಯಾಗಿ ಜ್ಞಾನ ಇನ್ನೂ ಆಗ್ಲಿಲ್ಲ, ಸ್ವಲ್ಪ ಸಂಶಯ ಮತ್ತು ವಿಪರೀತ ಭಾವನೆಗಳು ಕೊಂಡಿದ್ವು ಅಂದ್ರ ಅವರು ಬ್ರಹ್ಮ ಲೋಕಕ್ಕೆ ಹೋಗ್ತಾರ. ಮತ್ತ ಅಲ್ಲಿ ಬ್ರಹ್ಮನ ಆಯುಷ್ಯ ಪರ್ಯಂತ ಭೋಗವನ್ನು ಉಂಡು ಅಲ್ಲಿಂದಲ್ಲೇ ಕ್ರಮಮುಕ್ತಿಯನ್ನ ಪಡಿತಾರ ಅಂತ ಹೇಳಿದ್ರು. ಶಂಕಾ ಮಾಡ್ತಾನ, ಮುಕ್ತಿಯು ಜ್ಞಾನದ ಸಮಕಾಲದಲ್ಲಿ ಪ್ರಾಪ್ತ ಆಗ್ತದೋ ಅಥವಾ ಕ್ರಮಕಾಲದಿಂದ ಪ್ರಾಪ್ತಿಯಾಗುತ್ತದೆಯೋ? ಮುಕ್ತಿ ಅಂತೀರಿ ನೀವು, ಜ್ಞಾನದ ಆಗ್ತದೋ? ಈ ಪೂರ್ವ ಮೀಮಾಂಸಕರು ಕರ್ಮ ಮಾಡಿದ ಮೇಲೆ ಮಾಡ್ರಿ, ಈಗ ನಿಮಗ್ ಸ್ವರ್ಗ ಲೋಕ ಸಿಗುದಿಲ್ಲ, ನೀವು ಸತ್ತ ಮ್ಯಾಲ ಸ್ವರ್ಗ ಲೋಕ ಸಿಗ್ತತೆ ಅಂತ ಹೇಳ್ತಾರಲ್ಲ, ಹಂಗ ಬ್ರಹ್ಮಜ್ಞಾನದ ಸಮಕಾಲದಲ್ಲಿ ಮುಕ್ತಿ ಆಕೈತೆ ಅಂತಿರೋ ಅಥವಾ ಬ್ರಹ್ಮಜ್ಞಾನ ಆದ್ರೂನು ಶರೀರ ಬಿದ್ದ ಮ್ಯಾಲ ಮುಕ್ತಿ ಆಕೈತೆ ಅಂತಿರೋ ಅಂತ ಪ್ರಶ್ನೆ ಮಾಡ್ತಾರೆ. ಕ್ರಮದಿಂದ ಅಂತ ಹೇಳಿದ್ರ ಇಲ್ಲ ಜ್ಞಾನದ ಸಮಕಾಲದಲ್ಲಿ ಮುಕ್ತಿ ಆಗುವುದಿಲ್ಲ, ಕ್ರಮದಿಂದ ಮುಕ್ತಿ ಆಕೈತೆ ಅಂತ ಹೇಳಿದ್ರ ಕರ್ಮದ ಫಲದಂತೆ ಮುಕ್ತಿಯು ಕೂಡ ಅನಿತ್ಯ ಆಗಬೇಕಾಯಿತು. ಪೂರ್ವ ಮೀಮಾಂಸಕರು ಕ್ರಮಕಾಲದಲ್ಲಿ ಮುಕ್ತಿ ಹೇಳ್ತಾರ. ಅವ್ರ ಮುಕ್ತಿ ಏನು? ಪೂರ್ವ ಮೀಮಾಂಸಕರು ಹೇಳುವಂತ ಮುಕ್ತಿ ಅಂದ್ರೆ ಏನು? ಸ್ವರ್ಗ ಪ್ರಾಪ್ತಿ, ಸ್ವರ್ಗ ಲೋಕ ಪ್ರಾಪ್ತಿ ಆಗುವುದೇ ಮುಕ್ತಿ ಅಂತ ಹೇಳ್ತಾರ. ಅಂದ್ರ ಯಜ್ಞ ಯಾಗಾದಿ ಪುಣ್ಯ ಕರ್ಮಗಳನ್ನ ಮಾಡ್ರಿ, ಆ ಧರ್ಮ ಅಂದ್ರ ಸಂಸ್ಕಾರ, ಪುಣ್ಯದ ಸಂಸ್ಕಾರ ಉಳ್ಕೊಂಡಿರ್ತದ, ಸತ್ತ ಮೇಲೆ ಸ್ವರ್ಗ ಲೋಕ ಪ್ರಾಪ್ತಿ ಆಗ್ತದ, ಅದಕ್ಕೆ ಮುಕ್ತಿ ಅಂತ. ಹಂಗ ನಿಮ್ಮದು ಈ ಜ್ಞಾನದ ಸಮಕಾಲದಲ್ಲಿ ಮುಕ್ತಿ ಆಗದೆ ಆ ಪೂರ್ವ ಮೀಮಾಂಸಕರು ಹೇಳಿದಂತೆ ಕ್ರಮಕಾಲದಲ್ಲಿ ಮುಕ್ತಿ ಹೇಳಿದ್ರೆ ಅದು ಅನಿತ್ಯ ಆಗ್ಬೇಕಾಗ್ತದೆ.
ಪೂರ್ವ ಮೀಮಾಂಸಕರು ಹೇಳುವಂತ ಮುಕ್ತಿ ಅನಿತ್ಯ ಅದ. ಅವ್ರು ಹೇಳಬಹುದು ತಿಳಿದಷ್ಟು, ಆದ್ರೆ ವೇದಾಂತದ ರೀತಿಯಿಂದ ಅನಿತ್ಯ. ಯಾಕ? ಕ್ಷೀಣೆ ಪುಣ್ಯ ಮರ್ತ್ಯ ಲೋಕ ವಿಶಂತಿ. ಆ ಸ್ವರ್ಗಲೋಕವನ್ನ ಪಡ್ಕೊಂಡ್ರು ಕೂಡ ಅದು ವೇದಾಂತದ ರೀತಿಯಿಂದ ವಿಚಾರ ಮಾಡಿದ್ರೆ ಪುಣ್ಯ ಎಲ್ಲಿತನ ಇರ್ತೋ ಅಲ್ಲಿ ಸ್ವರ್ಗಲೋಕ ಪ್ರಾಪ್ತಿ ಆಗ್ತದೆ. ಆಮೇಲೆ ಮತ್ತವನು ಜನ್ಮಕ್ ಬರ್ಬೇಕಾಗ್ತದೆ ವೇದಾಂತಿಗಳು ಹೇಳ್ತಾರೆ. ಹಂಗ ನೀವು ಕ್ರಮಕಾಲದಲ್ಲಿ ಜ್ಞಾನದ ಸಮಕಾಲದಲ್ಲಿ ಮುಕ್ತಿ ಹೇಳಲಾರದೆ ಕ್ರಮಕಾಲದಲ್ಲಿ ಮುಕ್ತಿ ಹೇಳಿದ್ರ ಅದು ಕರ್ಮ ಫಲದಂತೆ ಅದು ಅನಿತ್ಯ ಆಗ್ಬೇಕಾಯ್ತಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಇನ್ನು ಸಮಕಾಲದಲ್ಲಿ ಆಗ್ಯಕ್ಕತಿ ಅಂದ್ರ ಜ್ಞಾನದ ಸಮಕಾಲದಲ್ಲಿ ಮುಕ್ತಿ ಹೇಳಿದ್ರ ನಮ್ಮ ಅನುಭವಕ್ಕೆ ಯಾಕೆ ಬರುವ? ಮುಕ್ತಿ ಆಗೈತಿ ಅನ್ನುವಂಥದ್ದು ಅನುಭವಕ್ಕೆ ಯಾಕೆ ಬರುವುದು ಅಂತ ಪ್ರಶ್ನೆ ಮಾಡ್ತಾನ. ಅದಕ್ಕೆ ಉತ್ತರ ಹೇಳ್ತಾರ, ಅದು ಜ್ಞಾನದ ಸಮಕಾಲದಲ್ಲಿನ ಮುಕ್ತಿ ಆಗ್ತದೆ ವಿನಃ ಅದು ಕ್ರಮಕಾಲದಲ್ಲಿ ಮುಕ್ತಿ ಆಗುದಿಲ್ಲ. ಯಾವಾಗ ದೃಢ ಜ್ಞಾನ ಆಯ್ತು, ತತ್ವಜ್ಞಾನ ಆಯ್ತು ಈ ಒಂದು ಜೀವಂತ ಇರುವಾಗ, ಸೂರ್ಯ ಉದಯ ಆದ ತಕ್ಷಣ ಕತ್ತಲೆ ಹೆಂಗ ಕೆಟ್ಟು ಹೋಗ್ತದ, ಸೂರ್ಯನ ಉದಯ ಸಮಕಾಲದಲ್ಲಿ ಕತ್ತಲೆ ಹೆಂಗ್ ಕೆಟ್ಟು ಹೋಗ್ತದಲ್ಲ, ಬ್ರಹ್ಮಜ್ಞಾನದ ಸಮಕಾಲದಲ್ಲಿನೇ ಈ ಜನನ ಮರಣ ಸಂಸಾರದಿಂದ ಬಿಡುಗಡೆ ಆಗುವಂತ ಮುಕ್ತಿ ಅಂದ್ರ ಆಗ್ತದ. ಮುಕ್ತಿ ಅಂದ್ರ ಈ ಕರ್ಮ ಫಲಗಳಂತೆ ಅದು ಎಲ್ಲಿಂದ ಆದ್ರೂ ಪಡ್ಕೊಳ್ಳುವುದಲ್ಲ. ಮುಕ್ತಿ ಕರ್ಮದ ಫಲ ಏನದ ಉತ್ಪಾದ್ಯ ಪ್ರಾಪ್ಯ ವೈಕಾರ್ಯ ಸಂಸ್ಕಾರ್ಯ ಅಂತ ಇರ್ತಾವ. ಆದರೆ ಜ್ಞಾನದ ಫಲ ಮುಕ್ತಿ ಅಂದ್ರ ಎದಕ್ ಮುಕ್ತಿ ಅನ್ಬೇಕಂದ್ರೆ ಸ್ವಸ್ವರೂಪ ಸ್ಥಿತಿಗೆ ಮುಕ್ತಿ ರೀತಿ ವಿಧಿಯತೆ. ಸ್ವರೂಪದ ಸ್ಥಿತಿಗೆ ಮುಕ್ತಿ ಅಂತ ಕರೀತಾರೆ. ತನ್ನ ನಿಜ ಸ್ಥಿತಿಯಲ್ಲಿ ಸ್ವಲ್ಪ ಮುಕ್ತಿ ಘಟಿಸುವುದು ಅಂತ ಒಂದ್ 10 ಸಾವಿರ ಮುಂದೆ ಹೇಳ್ತಾರೆ. ಈ ರೀತಿಯಾಗಿ ಮುಕ್ತಿ ಅಂತ ಕರಿಬೇಕು. ಯಾವಾಗ ಅಜ್ಞಾನ ನಾಶ ಆಯ್ತು, ಜ್ಞಾನದಿಂದ ಅಜ್ಞಾನ ನಾಶ ಆಯ್ತು, ಅವಾಗ ವೃತ್ತಿ ಸ್ವರೂಪದ ಆಕಾರ ಆಗಿ ಉಳಿತ, ಸ್ವರೂಪದ ಸ್ಥಿತಿ ಪ್ರಾಪ್ತಿ ಆಗ್ತದೆ. ಅದು ಮುಕ್ತಿ ಅನ್ನುವಂಥದ್ದು ಸ್ವರೂಪಕ್ಕಿಂತ ಭಿನ್ನ ಇಲ್ಲ. ಸ್ವರೂಪಕ್ಕಿಂತ ಮುಕ್ತಿ ಭಿನ್ನ ಆದ್ರ ಆ ಮುಕ್ತಿ ಅನಿತ್ಯ ಆಗ್ತದೆ. ಸ್ವರೂಪಕ್ಕಿಂತ ಮುಕ್ತಿ ಭಿನ್ನ ಅಂದ್ರ ದ್ವೈತಾಪತ್ತಿ ಬರ್ತದೆ. ಮುಕ್ತಿ ಒಂದಾಯ್ತು, ಸ್ವರೂಪ ಒಂದಾಯ್ತು, ದ್ವೈತಾಪತ್ತಿ ಬರ್ತದೆ. ಅದಕ್ಕ ಸ್ವರೂಪದ ಸ್ಥಿತಿನೇ ಮುಕ್ತಿ ಅಂತ. ಆ ಸ್ವರೂಪದ ಸ್ಥಿತಿನೇ ಮುಕ್ತಿ ಅನ್ನೋದ್ರಿಂದ ಆ ಮುಕ್ತಿ ಯಾಕೆ ಅನುಭವಕ್ಕೆ ಬರುವಲ್ದು ಅಂದ್ರ ಅದು ಅನುಭವಕ್ಕೆ ಬರುವುದಲ್ಲ ಮುಕ್ತಿ, ಅದು ಅನುಭವ ಸ್ವರೂಪ. ಅನುಭವಕ್ಕೆ ಬರುವುದು ಮುಕ್ತಿ ಅಲ್ಲ, ಹೌದಲ್ಲ? ಯಾವ್ದು ಅನುಭವಕ್ಕೆ ಬರುತ್ತದೆಯೋ ಅದು ಮಿಥ್ಯ ಇರುತ್ತದೆ, ಯಾವ್ದು ಅನುಭವ ಸ್ವರೂಪ ಇರುತ್ತದೆಯೋ ಅದು ಸತ್ಯ ಇರ್ತದೆ. ಅದ ಮುಕ್ತಿ ಅಂದ್ರೆ ಸ್ವರೂಪದ ಸ್ಥಿತಿ ಅದ, ಅದು ಅನುಭವ ರೂಪ ಅದ, ಅನುಭವಕ್ಕೆ ಬರುವುದಲ್ಲ. ಅನುಭವಿಸಾಕ್ ಬರಂಗಿಲ್ಲ, ಅನುಭವ ರೂಪ. ಅನುಭವಿಸೋದೇನ? ಮುಕ್ತಿ ಆಗೈತೆ ಅಂದ್ರೆ ಅನುಭವಿಸೋದೇನ? ನಿರ್ವಿಷಯ ಸುಖವನ್ನು ಅನುಭವಿಸುವುದೇ ಮುಕ್ತಿಯ ಗುರುತು. ನಿರುಪಾಧಿಕವಾದ ನಿರ್ವಿಷಯವಾದ ನಿರವಯವಾದ ಆತ್ಮದ ಆನಂದ ಏನೈತಲ್ಲ, ಆತ್ಮ ಆನಂದ ಸ್ವರೂಪ ಏನೈತಲ್ಲ, ಅದಕ್ಕ ವಿದ್ಯಾನಂದ ಅಂತ ಕರೀತಾರ. ಆನಂದವನ್ನು ಅನುಭವಿಸುವುದು, ವಿಲಕ್ಷಣ ಆನಂದವನ್ನು ಅನುಭವಿಸುವುದೇ ಅದು ಮುಕ್ತನಾಗ್ಯಾನಪ್ಪ ಅನ್ನೋದಕ್ಕೆ ಗುರುತು. ಅದಕ್ಕ ಆ ಸ್ವರೂಪದ ಸ್ಥಿತಿ ಅನ್ನುವಂಥದ್ದು ಅನುಭವಕ್ಕೆ ಬರುವುದಿಲ್ಲ, ಅದು ಅನುಭವ ಸ್ವರೂಪದ ಅಂತ ಈ ರೀತಿಯಾಗಿ ಹೇಳಿದ್ರು. ಲೋಕಾಂತರದಲ್ಲಿ ಹೋಗಿ ಪಡೆಯುವುದು ಅಲ್ಲ ಮುಕ್ತಿ ಅಂದ್ರ, ಲೋಕಾಂತರದಲ್ಲಿ ಹೋಗಿ ಪಡೆಯುವುದನು ಅಲ್ಲ. ಅದು ಬ್ರಹ್ಮ ಲೋಕಕ್ಕೆ ಹೋಗ್ತಾರಲ್ರಿ ಅಂದ್ರ ಅದು ಅದೃಢ ಅಪರೋಕ್ಷ ಜ್ಞಾನ ಆಗಿರ್ತದ. ಅದಕ್ಕೆ ಬ್ರಹ್ಮ ಲೋಕಕ್ಕೆ ಹೋಗ್ತಾರ, ಅಲ್ಲಿಂದ ಅಲ್ಲೇ ಮುಕ್ತಿ ಪಡಿತಾರ. ದೃಢ ಜ್ಞಾನ ಆದ್ರ ಲೋಕಾಂತರಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಇಲ್ಲೇ ಘಟ ಭಿನ್ನಮಾಗಲು ಘಟಾಕಾಶವು ಗಳಿಲನೆ ಮಹಾಕಾಶದಲ್ಲಿ 5 ಒಪಾಂಗು. ಘಟ ಹೊಡಿತಂದ್ರ ಘಟಾಕಾಶ ಗಳಿ ಆಗಿಂದಾಗಿಂದ ಮಹಾಕಾಶದಲ್ಲಿ ಲೀನ್ ಆಗ್ತದ. ಲೀನ್ ಆಗುದಲ್ಲ, ಮೊದಲ ಘಟ ಮಹಾಕಾಶ ಇರ್ತದ, ಘಟಾಕಾಶ ಲೀನ್ ಆಗಕ ಹೌದಲ್ಲ. ಸುಮ್ಮನೆ ಘಟ ಬಂದತಿ ಅಂತ ಹೇಳಿ ಒಳಗ ಬಯಲ್ ಕಂಡಾಗ ಮಹಾಕಾಶನ ಮೊದಲ ಹಿಂಗ್ ಬ್ರಹ್ಮ ಅದಾನ. ಸ್ವರೂಪದ ಸ್ಥಿತಿ ಪ್ರಾಪ್ತಿಯಾಗಿ ಸ್ವರೂಪದ ಸ್ಥಿತಿ ಆಯ್ತು ಅಂದ್ರೆ ಮೊದಲ ಚೈತನ್ಯ ಸ್ವರೂಪ ಅದಾನ. ಮರ್ತಿದ್ದಕ್ಕಾಗಿ ಜನ್ಮಾದಿಗಳು ಬರಾಕತ್ತಿ.
ಅದು ಸ್ವರೂಪದ ಅನುಭವ ಸ್ಥಿತಿ ಬಂತು ಅಂದ್ರ ಮುಕ್ತದನ. ಅದಕ್ಕ ಆನಂದವನ್ನ ಅನುಭವಿಸ್ತಾನವ, ಸ್ವರೂಪದ ಆನಂದವನ್ನ. ಕರ್ಮಗಳು ಅವನಿಂದ ಬಿಡಲ್ಪಡ್ತಾವ. ಮತ್ತ ಹೆಚ್ಚಿನ ಒಂದು ಯಾವ ವಿಷಯಗಳ ಅಥವಾ ಹೊರಗಿನ ಪ್ರಾಪಂಚದ ಗೊಡಿಗೆ ಹೋಗುದಿಲ್ಲ, ಈ ಸ್ಥಿತಿಯಾಗಿ ಇರ್ತಾನ ಅಂತ ಹೇಳಿ. ಇನ್ನು ಮುಂದೆ ಏನ್ ಹೇಳ್ತಾರ, ಉಪನಿಷತ್ತಿನಲ್ಲಿ ಹೇಳಿದ ಅರ್ಥವನ್ನೇ ಗ್ರಂಥದಲ್ಲಿ ಹೇಳ್ತೇನಿ ಅಂತ ನಿಜಗುಣರತ್ತ ಶ್ರೀಮನ್ ನಿಜಗುಣ ಶಿವಗಿಗಳು ಕನ್ನಡದ ಮುಮುಕ್ಷುಗಳಿಗೆ ಮಹತ್ವ ಉಪಕಾರ ಮಾಡ್ಯಾರ. ಬಹಳ ದೊಡ್ಡ ಅನುಭವ ಗ್ರಂಥ ನಿಜಗುಣರು. ಇಷ್ಟ ಅನುಭವ ಒಂದು ವೇಳೆ ಇದು ಸಂಸ್ಕೃತದೊಳಗ ಅಥವಾ ಹಿಂದಿ ಒಳಗ ಇದ್ದಿದ್ರ ಉತ್ತರ ಭಾರತದ ಪ್ರಖ್ಯಾತಿ ಪಡಿತೈತಿ. ಪಂಚದಶಿ ಹೆಂಗ ಪ್ರಖ್ಯಾತಿ ಪಡಿತಲ್ಲ ಹಂಗ ಪ್ರಖ್ಯಾತಿ ಪಡಿತೈತಿ. ಅವ್ರಿಗೆ ಪ್ರಖ್ಯಾತಿ ಪಡ್ಕೊಳ್ಳೋದು ಆಸೆ ಇಲ್ಲ. ಕನ್ನಡದ ಮುಮುಕ್ಷುಗಳು ಓದ್ತಾರೆ ಅಲ್ಲ ಅಂತ ಅವ್ರ ಅಪೇಕ್ಷೆ. ನಮ್ಮದೇನೋ ಪುಣ್ಯ ಕನ್ನಡದೊಳಗ ಬರ್ಬೇಕಲ್ಲ. ಅದಕ್ಕ ಅಂತ ಉಪನಿಷತ್ತುಗಳ ಸಾರವನ್ನೇ ನಾ ಕನ್ನಡದೊಳಗ ಅದನ್ನ ರಚನೆ ಮಾಡ್ತೇನೆ ತ್ರಿವಿಧ ರೂಪದೊಳಗ ಅಂತಾರ. ವೇದಾಂತದೊಳಗ ಗೌಪ್ಯವಾದ ಅರ್ಥಮಂ ತ್ರಿವಿಧಿಯಾದ ಈ ಪ್ರಕರಣವನ್ನೇ ಮಾಡ್ಪೇನು ಆತ್ಮಜ್ಞರು ಆದರದೋಳ್ ಆಲಿಸುವ ಪಾಲು. ವೇದಾಂತದೊಳಗ ಗೌಪ್ಯವಾದ ಅರ್ಥಮಂ ಅಂದ್ರೆ ವೇದಾಂತದೊಳು ಗೌಪ್ಯವಾದ ಅರ್ಥವನ್ನು. ವೇದಾಂತ ಅಂದ್ರೆ ಉಪನಿಷತ್ತುಗಳು. ವೇದ ಕೊನೆ ಭಾಗ ಏನದು ಉಪನಿಷತ್ತು, ಜ್ಞಾನಪರ ಉಪನಿಷತ್ತು. ಅವುಗಳಲ್ಲಿ ಹೇಳಿರುವಂತ ಗೂಢವಾದ ಅರ್ಥ. ಉಪನಿಷತ್ತುಗಳು ಸರಳವಾಗಿ ಅದ್ರ ಏನಪ್ಪಾ ಅಂತಂದ್ರ ಓದಿದ್ರ ಅರ್ಥ ಆಗುದಿಲ್ಲ. ಯಾವ ಶಾಸ್ತ್ರ ಆದ್ರೂ ನಾವಾಗೆ ಓದಿದೇವ ಸರಿಯಾಗಿ ಅರ್ಥ ಆಗುದಿಲ್ಲ. ಗುರುಮುಖ ದ್ವಾರ ಒಮ್ಮೆ ಆದ್ರೂ ಕೇಳ್ಬೇಕಾಗ್ತದೆ. ಅದರಲ್ಲಿ ಗೂಢವಾದ ಅರ್ಥ ಅದು. ಉಪನಿಷತ್ತುಗಳಲ್ಲಿ ಗೂಢವಾದ ಅರ್ಥ. ಬ್ರಹ್ಮ ಸತ್ಯ ಜಗನ್ಮಿತ್ಯ ಜೀವ ಬ್ರಹ್ಮ ಇವ ನಾ ಪರಹ ಅನ್ಬೇಕಂದ್ರೂ ಕೂಡ ಭಗವತ್ಪಾದಾಚಾರ್ಯರು ಎಲ್ಲಾ ಅಜ್ಞಾನಿಗಳಿಗೆ ಬಹಿರ್ಮುಖ ವೃತ್ತಿ ಇರ್ತದ. ಜಗತ್ತು ಸತ್ಯ ಅನ್ನೋ ಗಿರಾಕಿಗಳು ಬಹಳ ಅದಾವ. ಜಗತ್ತು ಸತ್ಯ ಇದು ಕಾಣ್ತತಿ ಯಾವಾಗಲಿಂದು ಇದ್ದಿದ್ದದ. ಅದಕ್ಕೆ ಜಗತ್ತು ಸತ್ಯ ಅನ್ನುವಂತ ವೃತ್ತಿ ಇರ್ತದ ಅಜ್ಞಾನಿಗಳಿಗೆ. ದೇವ್ರೆಲ್ಲ ಆತ್ಮ ಎಲ್ಲದಾನವ ಇಲ್ಲ ಬ್ರಹ್ಮ ಬ್ರಹ್ಮ ಅಂತಿದ್ ಎಲ್ಲಿ ಬ್ರಹ್ಮ ಅಂತಾರ. ದೇವ್ರ ನೀ ಆಗಿ ಅಂದ್ರೆ ಯಾಕೆ ನಿನಗೆ ತೆರಿಗೆಲು ಕೆಟ್ಟತಿನ ಅಂತ ನೋಡ್ರಿ. ಇಂಥವ್ರಿಗೆ ಸಹಜವಾಗಿ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಜೀವ ಬ್ರಹ್ಮ ಪರ ಅಂದ್ರೆ ಜ್ಞಾನ ಆಗಿ ಹೋಗ್ತೇನ. ಅದನ್ನ ಆ ಸ್ಥಿತಿ ಬರ್ಬೇಕಾಗಿತ್ತಂದ್ರ ಏನು ಉಪನಿಷತ್ತುಗಳಲ್ಲಿ ಹೇಳಿರುವಂತ ಮಹಾವಾಕ್ಯಗಳನ್ನು ವಿಚಾರ ಮಾಡ್ಬೇಕು. ವಿಚಾರ ಮಾಡೋದಂದ್ರ ಏನೋ ಅರ್ಥ, ಅದ್ರಲ್ಲಿ ತತ್ಪದ ತ್ವಂಪದಾದಿಗಳನ್ನ ಶೋಧನ ಮಾಡ್ಬೇಕು. ಯಾವ ರೀತಿಯಾಗಿ ಅದರ ಚೈತನ್ಯವನ್ನ ತಕ್ಕೋಬೇಕು, ಜಡವನ್ನು ಬಿಡಬೇಕು ಅನ್ನುವಂತ ಒಂದು ಲಕ್ಷಣಗಳು ಅದಾವ. ಅದ್ರಾಗ ಭಾಗತ್ಯಾಗ ಲಕ್ಷಣದಿಂದ ಲಕ್ಷಣ ವೃತ್ತಿ ಮತ್ತು ಅದ್ರಾಗ ಭಾಗತ್ಯಾಗ ಲಕ್ಷಣ ಬಹಳ ಕಷ್ಟ ಅದ. ಅದು ತಿಳಿತೈತೆನ ಅಜ್ಞಾನಿಗಳು ತಿಳಿಯಂಗಿಲ್ಲ. ಮುಮುಕ್ಷು ಇದ್ರೆ ಏನಾರ ಸ್ವಲ್ಪ ಸಂಸ್ಕಾರ ಇದ್ರೆ ತಿಳಿತೇವೆ. ಅಂತಾದ ಗೂಢವಾದ ಉಪನಿಷತ್ತುಗಳಲ್ಲಿ ಗೂಢವಾದ ಅರ್ಥ ಅಂದ್ರೇನು? ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಜೀವ ಬ್ರಹ್ಮ ಇವನ ಅರ್ಥ. ಇದೇ ಗೂಢವಾದ ಅರ್ಥ. ಅದಕ್ಕ ಅಂತ ಗೂಢವಾದ ಅರ್ಥವನ್ನ ನಾನು ಆ ಉಪನಿಷತ್ತುಗಳಲ್ಲಿ ಗೂಢವಾದ ಅರ್ಥವನ್ನ ನಾನು ಕನ್ನಡದೊಳಗ ಮುಮುಕ್ಷುಗೆ ಅನುಕೂಲ ಆಗ್ಲಿ ಅಂತೇಳಿ ತ್ರಿವಿಧಿ ರೂಪದೊಳಗ, ತ್ರಿವಿಧಿ ಅಂದ್ರೆ 3 ಸಾಲಿನ ಪದ್ಯ, ತ್ರಿವಿಧಿ ರೂಪದೊಳಗ ನಾನು ಮನೋಹರವಾಗಿ ವಿಷಯವನ್ನ ಅವೆಲ್ಲ ಉಪನಿಷತ್ತುಗಳಲ್ಲಿ ಬ್ರಹ್ಮಸೂತ್ರಾದಿಗಳಲ್ಲಿ ನೈಷ್ಕರ್ಮ ಸಿದ್ಧಿ ಮೊದಲಾದ ಅದ್ವೈತ ಗ್ರಂಥಗಳಲ್ಲಿ ಎಲ್ಲಾ ಗ್ರಂಥಗಳನ್ನ ಅವಲೋಕನ ಮಾಡಿ ಕ್ರೋಢೀಕರಿಸಿ ನಾನು ಸಂಗ್ರಹಿಸಿ ಈ 3 ಚರಣಗಳಿಂದ ಕೂಡಿದಂತ ತ್ರಿವಿಧಿ ಏನೈತಲ್ಲ ಈ ತ್ರಿವಿಧಿ ರೂಪದಲ್ಲಿ ನಾನು ಅನುಭವ ಸಾರ ಅನ್ನುವಂತ ಗ್ರಂಥವನ್ನು ಬರಿತಾ ಇದ್ದೇನೆ. ಇದು ಮುಮುಕ್ಷುಗಳಿಗೆ ಇದನ್ನ ಗುರುಮುಖ ದ್ವಾರ ಯಾರು ತಿಳಿದು ತತ್ವಜ್ಞಾನವನ್ನು ಮಾಡ್ಕೊಂತಾರೋ ಅವ್ರು ಧನ್ಯ ಆಗ್ತಾರ ಅಂತ ಈ ರೀತಿಯಾಗಿ ಪ್ರಕರಣ ಗ್ರಂಥವನ್ನು ಬರಿತಾ ಇದ್ದೇನೆ. ಹೇಳಿದ ಪ್ರಕರಣ ಅಂತ ಹೇಳ್ಕಂತಾರ. ಶಾಸ್ತ್ರೈಕ ದೇಶ ಸಂಬಂಧ ಶಾಸ್ತ್ರ ಕಾರ್ಯಾಂತರೇ ಸ್ಥಿತಂ ಆವೋಹೋ ಪ್ರಕರಣ ನಾಮ ಗ್ರಂಥ ವೇದ ವಿಪರ್ಚಿತ. ಅಂದ್ರ ಯಾವ್ದಾದ್ರು ಒಂದು ಶಾಸ್ತ್ರಕ್ಕ ಅಂದ್ರೆ ಅದ್ವೈತ ಶಾಸ್ತ್ರಕ್ಕ ಸಂಬಂಧಪಟ್ಟು ಅದರ ಏಕದೇಶವಾಗಿರಬೇಕು.
ಹೊಸದಾಗಿ ಯುಕ್ತಿ, ಅನುಭವ ಮತ್ತು ಈ ಪ್ರಮಾಣಗಳಿಂದ ಕೂಡ್ಕೊಂಡು ಅದು ರಚನೆ ಆಗಿರ್ಬೇಕು. ಅದಕ್ಕೆ ಪ್ರಕರಣ ಗ್ರಂಥ ಅಂತಾರ. ಅದು ಅದ್ವೈತವನ್ನ ಪ್ರತಿಪಾದಿಸ್ತದ ಅಂತ ಹೇಳಿದ್ರು. ಈಗ ಹಂಗ ಹೇಳಿದ ಮೇಲೆ ಮತ್ ಶಂಕಾ ಮಾಡ್ತಾರ. ಉಪನಿಷತ್ತನ್ನ ತಿಳಿದ ಸಂತರು ಮುಕ್ತಿ ಹೊಂತಾರ, ನೀವು ಕಷ್ಟಪಟ್ಟ ಗ್ರಂಥ ಯಾಕೆ ರಚನಾ ಮಾಡಿದ್ರಿ? ಇಂತಾಗಲ ಉಪನಿಷತ್ತಂ ತಿಳಿದ ಮುಕ್ತಿಯಂ ಸಂತರ ಇದುವುದು ವೇದಾಂತ ವಿಜ್ಞಾನ ಮುಂತಾದ ವಾಕ್ಯ ವಿಭುದಾಗಿ ಅಂತ ಹೇಳಿದ ಹಿಂದಿನ ಅವರಿಯೊಳಗ ಸಂತರಂದ್ರು ಮುಮುಕ್ಷುಗಳು ಏನ್ ಹೇಳ್ತಾರ? ಉಪನಿಷತ್ತನ್ನ ತಿಳಿದ ಉಪನಿಷತ್ತನ್ನ ಸ್ವೀಕಾರ ಮಾಡಿ ಅದರ ಒಂದು ಅಧ್ಯಯನ ಮಾಡಿ ಗುರುಮುಖ ದ್ವಾರ ಮುಕ್ತಿ ಪಡಿತಾರ. ನೀವ್ ಯಾಕೆ ಗ್ರಂಥ ಬರ್ಯಾಕ್ ಹೋಗಿದ್ರಿ ಅಂತ ಪ್ರಶ್ನೆ ಮಾಡಿದ್ರ ಏನ್ರಿ? ಆ ಉಪನಿಷತ್ತುಗಳಲ್ಲಿ ಕೆಲವು ಬಹಳ ಗೂಢವಾದ ಅರ್ಥ ತಿಳಿಯಂಗಿಲ್ಲ. ಈಶಾವಾಸ್ಯೋಪನಿಷತ್ತಿನೊಳಗ ಒಂದು ಮಂತ್ರ ಬರ್ತಾವ, ತದೇ ಜತಿ ತನ್ನೈ ಜತಿ ತದ್ಧೂರೆ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ತದೇ ಜತಿ ತನ್ನೈ ಜತಿ ತತ್ ಏಜತಿ ತತ್ ನ ಏಜತಿ. ಅದು ಚಲಿಸುತ್ತದೆ, ಅದು ಚಲಿಸುವುದಿಲ್ಲ. ಆತಪ್ಪ, ಈ ಮಾತು ಕೇಳಿ ಧನ್ಯಾಗಿ ಓದಿನ ಏನ್ ಜ್ಞಾನ ಆತ್ ನಿನಗೆ? ಅದು ಚಲಿಸುತ್ತದೆ, ಅದು ಚಲಿಸಂಗಿಲ್ಲ ಹೇಳ್ತ ಉಪನಿಷತ್. ಹಿಂಗ ಯಾವ್ದು ಚಲಿಸುತ್ತದೆ ಯಾವ್ದು ಚಲಿಸುವುದಿಲ್ಲ ಅಂತ ಹೇಳಕತ್ತಾರ ಅವರು. ಅದು ಚಲಿಸುತ್ತದೆ ಅಂದ್ರೆ ಆತ್ಮವು ಚಲಿಸುತ್ತದೆ, ಆತ್ಮವು ಚಲಿಸಂಗಿಲ್ಲ ಅಂತ ಹೇಳಿದ್ರ ಒಂದ ಮಾತಿನ್ಯಾಗ ವಿರುದ್ಧ ಅರ್ಥಗಳದಾವ ಅಲ್ಲಿ. ಮತ್ತ ತದೇ ಜತಿ ತನ್ನೈ ಜತಿ ತದ್ದೂರೇ ತದ್ವಂತಿಕೆ. ಆತ್ಮವು ದೂರ ಆಗಿಯೂ ಇದೆ, ಆತ್ಮವು ಸಮೀಪವಾಗಿಯೂ ಇದೆ. ಇಟ್ಟು ಉಪನಿಷತ್ ಮಂತ್ರ ನೀ ಕೇಳಿದ ನನ್ ಜ್ಞಾನ ಆಗ್ತದೇನ? ಜ್ಞಾನ ಆಗ್ತದೆ. ಅದಕ್ಕ ಉಪನಿಷತ್ತುಗಳಲ್ಲಿ ಕೆಲವು ಬಹಳ ಗೂಢವಾದ ಅರ್ಥದ. ಏನ್ ತಿಳ್ಕೊಬೇಕು? ಅದು ಚಲಿಸುತ್ತದೆ, ಅದು ಚಲಿಸಂಗಿಲ್ಲ ಅನ್ನುವಂಥದ್ದೇನು ಗುರುಮುಖ ದ್ವಾರ ತಿಳಿಲಿಲ್ಲ ಅಂತ ಗೊತ್ತಾಕತ್ತೇನ? ಗೊತ್ತಾಕೈತೆ. ಚಲಿಸುತ್ತದೆ ಚಲಿಸಂಗಿಲ್ಲ ಅಂದ್ರೆ ಏನ್ ಹೇಳ್ಬೇಕ್ರಿ? ಚಲಿಸ್ತದೆ ಅಂತಾರ ಹೇಳ್ರಿ, ಚಲಿಸುದಿಲ್ಲ ಅಂತಾರ ಹೇಳ್ರಿ, ಎರಡು ಕೂಡಿ ಹೇಳಾಕತ್ತೀರಿ. ಅಂದ್ರ ಅವ್ರು ಹೇಳ್ತಾರ, ನೋಡಪ್ಪ, ಅದನ್ನ ಉಪಾಧಿ ಇಲ್ಲದಾಗ ಅದು ಚಲಿಸಂಗೇ ಇಲ್ಲ. ಉಪಾಧಿ ಇದ್ದಾಗ ಚಲಿಸದಂತೆ ಅನಿಸುತ್ತದೆ, ಹೌದಿಲ್ಲ? ಚಲಿಸಿದಂತೆ ಅನಿಸುತ್ತದೆ ಉಪಾಧಿ ಹಿಡ್ಕೊಂಡ. ಉಪಾಧಿ ಇಲ್ದಾಗ ಚಲಿಸುವುದೇ ಇಲ್ಲ. ಯಾಕ? ಪೂರ್ಣವಾಗ್ಯ. ಪೂರ್ಣ ಆಗ್ಯದ, ಪೂರ್ಣ ಆಗಿರೋದ ಚಲಿಸುವುದೇ ಇಲ್ಲ. ಉಪಾಧಿಯನ್ನು ಸ್ವೀಕಾರ ಮಾಡಿದ್ರ ಚಲಿಸಿದಂತೆ ಅನಿಸುತ್ತದೆ. ಈಗ ಒಂದು ಖಾಲಿ ಕೊಡ ನೀರ್ ತರಕ್ ಹೋದೆ ಅಂದ್ರ ಖಾಲಿ ಕೊಡ ನೀರ್ ತರಕ್ ಹೋದೆ ಅಂದ್ರ ಆಕಾಶ ಪೂರ್ಣ ಇದೆಯೋ ಪರಿಚ್ಛಿನ್ನ ಇದೆಯೋ? ಈ ನಾಲ್ಕು ಭೂತಗಳ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದ್ರ ಆಕಾಶ ವ್ಯಾಪಕ ಅದ, ಹೌದಲ್ಲ? ಹಂಗಾರ ಪೂರ್ಣದಿಂದ ಆಕಾಶ ಚಲಿಸಾಡ್ತೇನು? ನೀ ಖಾಲಿ ಕೊಡ ತಗೊಂಡ್ ಹೊಂಟಿಯಲ್ಲ, ಘಟಾಕಾಶ ಈ ಮನೆಯಿಂದ ಬಾವಿ ತನ ಹೋತಲ್ ನಿನ್ ಕೂಡ ಬಂತಲ್ಲ, ಚಲಿಸ್ತೇವೋ ಇಲ್ಲೋ? ಚಲಿಸಿದಂತೆ ಅನಿಸುತ್ತದೆ, ಹೌದಲ್ಲ? ಘಟಾಕಾಶನೇ ಮಹಾಕಾಶ ಇರುವುದರಿಂದ ಘಟಾಕಾಶ ಚಲಿಸಿದಂತೆ ಅನಿಸಿದ್ರು ಆ ಘಟಾಕಾಶ ಆ ಬಾವಿಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಮಹಾಕಾಶ ಅದೇ ಅಲ್ಲಿ ಐತಿ, ಮೊದಲು ಅಲ್ಲಿ ಐತಿಲ್ಲ. ಹಂಗ ಆತ್ಮ ಉಪಾಧಿ ಇಲ್ದಾಗ ಪೂರ್ಣವಾಗ್ಯಾನ. ನಿನ್ನ ಶರೀರದ ಉಪಾದಿಯಿಂದ ಒಳಗ್ ಸೇರ್ಕೊಂಡನಲ್ಲ, ಪ್ರತ್ಯೇಗಾತ್ಮದಂತ ಅನ್ಸ್ಕೊಂಡನಲ್ಲ. ನಿಮ್ ಮಠದಿಂದ ಮನಿಗ್ ಹೋಗಿ ಅಂದ್ರೆ ಚಲಿಸ್ತಂತೆ ಕಣ್ಣು ಅನ್ಸುದಿಲ್ಲ ಏನ್ರಿ? ಮಠದಿಂದ ಮನಿಗ್ ಹೋದಿ ಅಂದ್ರ ಚಲಿಸದಂತೆ ಅನಿಸ್ತತಿಲ್ಲ? ಅನಿಸ್ತದೆ. ನಮ್ಮ ಮಠದಿಂದ ಮನಿಗ್ ಬಂದಿಪ್ಪ, ಪ್ರತ್ಯೇಗಾತ್ಮ ಅನಿಸ್ತತಿಲ್ಲ? ಚಲಿಸುದಿಲ್ಲ. ಪ್ರತ್ಯೇಗಾತ್ಮ ಹೆಂಗ್ ಚಲಿಸ್ತ? ಆತ್ಮ ಹೆಂಗ್ ಇಲ್ಲಿದ್ದ ಪ್ರತ್ಯೇಗಾತ್ಮನೇ ಅಲ್ಲಿ ಮನ್ಯಾಗ ಆತ್ಮ ರೂಪದಿಂದ ಐತದ. ಇಲ್ಲಿದ್ದ ಆತ್ಮ ಸ್ವರ್ಗ ಲೋಕದೊಳಗದ, ಇಲ್ಲಿದ್ದ ಆತ್ಮ ಬ್ರಹ್ಮ ಲೋಕದೊಳಗದ. ಆತ್ಮ ಪೂರ್ಣ ಅದ. ಇಂತ ಅರ್ಥಗಳು ಬರ್ತಾವ. ಏನದ ಅರ್ಥ ಓದಿ ತಿಳ್ಕೊಂತೀರಿ ನೀವು? ತಿಳಿ ಏನ್ ತಿಳ್ಕೊಂತೀರಿ? ಅದು ದೂರ ಐತೆ ಅಂತಾರ, ಅದು ಸಮೀಪ ಐತೆ ಅಂತಾರ. ಹೆಂಗ್ ದೂರ ಹೆಂಗ್ ಸಮೀಪ? ತಿಳಿದವ್ರಿಗೆ ಸಮೀಪ, ತಿಳಿಯಲಾರದವ್ರಿಗೆ ದೂರ. ಹೌದು. ಸಮೀಪ ಅಂದ್ರೆ ಅವನೇ ಅವ, ಮತ್ ಸಮೀಪ ಅಂದ್ರೆ ಬ್ಯಾರೆ ಅಂತ ಅರ್ಥ ಅಲ್ಲ.
ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಹಿಂಗವ ಅದಾವ ಉಪನಿಷತ್ತುಗಳ ಗೂಢಾರ್ಥ ಬರ್ತಾವ. ಅವುಗಳನ್ನ ನಾನು ಸರಳೀಕರಣಗೊಳಿಸಿ ಈ ತ್ರಿವಿಧಿ ರೂಪದಾಗ ಬರ್ದಿಡ್ತಾ ಇದ್ದೇನೆ ಅಂತ ಹೇಳಿ ಬರೆದು ಇಟ್ರು. ಇದಕ್ಕೇನು ಸಿದ್ದಾಡಪ್ಪನವ್ರು ಬರ್ಲಿಲ್ಲ, ಶಿವಪುತ್ರಪ್ಪಜ್ಜಾರು ಟೀಕಾ ಬರೀಲಿಲ್ಲ ಅಂದ್ರ ಇದನ್ನ ಯಾವ ರೀತಿಯಾಗಿ ಅರ್ಥ ಮಾಡ್ತಿದ್ರೆ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾ ತಾವು ಏನಪ್ಪಾ ಈ ಗ್ರಂಥ ಯಾಕೆ ಬರ್ಯಾಕ್ ಹೋಗಿದ್ರಿ ಅಂದ್ರ ಉಪನಿಷತ್ತುಗಳಲ್ಲಿ ಗೂಢವಾದ ಅರ್ಥಗಳದಾವಲ್ಲ ಅವು ಸರಳವಾಗಿ ಹಂಗ ಮುಮುಕ್ಷು ತಿಳಿಯಂಗಿಲ್ಲ. ಅದರೊಳಗಿನ ಏನು ಸಾರವನ್ನ ಗ್ರಹಣ ಮಾಡಿ ಮುಮುಕ್ಷುಗಳು ಅಭ್ಯಾಸ ಮಾಡ್ಲಿ ಅಂತ ತಿಳ್ಕೊಂಡು ನಾನು ಈ ಒಂದು ಗ್ರಂಥವನ್ನ ಬರಿತಾ ಇದ್ದೇನೆ. ಅಷ್ಟೇ ಅಲ್ಲದೆ ನಾ ಯಾಕೆ ಬರಿತಾ ಇದ್ದೇನೆ ನೋಡ್ರಿ, ಕೆಲವೊಂದು ಮುಮುಕ್ಷುಗಳದ ಕನ್ನಡ ಅಷ್ಟ ಬರ್ತೈತೆ ಅವ್ರಿಗೆ, ಸಂಸ್ಕೃತದಲ್ಲಿ ಅವ್ರಿಗೆ ಅಭ್ಯಾಸ ಇಲ್ಲ. ಈಗ ಮುಮುಕ್ಷುಗಳದಾರ, ಅವ್ರು ವಿವೇಕ ವೈರಾಗ್ಯಾದಿಗಳನ್ನು ಕೂಡ್ಕೊಂಡಾರ. ನಾನು ಆತ್ಮತತ್ವ ಅಂತ ತಿಳ್ಕೊಬೇಕು, ನನ್ನನ್ನ ತಿಳಿಬೇಕು, ಜನನ ಮಾಡ ಸಂಸಾರ ಬಿಡುಗಡೆ ಆಗ್ಬೇಕು ಅಂತ ಅನಿಸ್ತದ, ನಾ ತತ್ವ ತಿಳ್ಕೊಬೇಕಂತ ಅನಿಸ್ತದ. ಆದ್ರೆ ಎಲ್ಲಾ ಸಂಸ್ಕೃತ ಗ್ರಂಥವಾಗಿದ್ರ ಸಂಸ್ಕೃತ ಬರಂಗಿಲ್ಲಲ್ಲ. ಸಂಸ್ಕೃತದೊಳಗ ಮಂದದ ತಿಳಿಯಂಗಿಲ್ಲ, ಬರಂಗಿಲ್ಲ, ಸಂಸ್ಕೃತ ಭಾಷೆ ಬರಂಗಿಲ್ಲ. ಅಂತವ್ರಿಗೆ ಕನ್ನಡದ ಮುಮುಕ್ಷುಗಳಿಗೆ ನಾ ಅನುಕೂಲ ಆಗ್ಲಿ ಅಂತ, ಸಂಸ್ಕೃತ ಬಾರದೆ ಇರುವ ಕನ್ನಡದ ಮುಮುಕ್ಷ ಅನುಕೂಲ ಆಗಲಿ ಅಂತ ನಾನು ಈ ಗ್ರಂಥವನ್ನು ಬರಿತಾ ಇದ್ದೇನೆ. ಇದು ಸಾರ್ಥಕದ, ನಿರರ್ಥಕ ಅಲ್ಲ ಅಂತ ಈ ರೀತಿ ಹೇಳಿ ಇನ್ನ ಮಾತ್ ಶಂಕ ಮಾಡ. ಇವು ತಾವು ಮಾಡಿರೋ ಗ್ರಂಥ ಶುದ್ಧವೋ ಅಶುದ್ಧವೋ ಎಂಬುದನ್ನು ಸಾಧಕರು ತಿಳಿಯಲ್ಲ. ಒಂದು ವೇಳೆ ಅಶುದ್ಧಾರ್ಥವನ್ನ ತಿಳ್ಕೊಂಡು ಅನರ್ಥಕ್ಕೆ ಒಳಗಾಗಬಹುದಲ್ಲ. ಅಲ್ರಿ, ನೀವು ಗ್ರಂಥ ಬರ್ಯಾಕತ್ತೀರಿ, ಆ ಉಪನಿಷತ್ತುಗಳ ಸಾರ ರೂಪವಾದಂತ ತ್ರಿವಿಧ ರೂಪದಿಂದ ಗ್ರಂಥ ಬರ್ಯಾಕತ್ತೀರಿ. ನೀವು ಬರೆಯುವಂತ ಗ್ರಂಥ ಅದು ಶುದ್ಧ ಅದನೋ ಅಶುದ್ಧ ಅದನೋ ಹೆಂಗ್ ತಿಳಿಬೇಕು? ಒಂದ್ ವೇಳೆ ಅಶುದ್ಧ ಇದ್ರ ಮುಮುಕ್ಷುಗಳಿಗೆ ಗೊತ್ತಾಗಲಾರದೆ ಇದ್ರೋ ಪ್ರವೃತ್ತಿಯಾಗಿ ಅವ್ರು ಮತ್ತ ಅನರ್ಥಕ್ಕೆ ಒಳಗಾಗ್ಬಿಟ್ರೆ ಹೆಂಗ್ ಮಾಡೋದು ಅಂತ ಕೇಳಿದ್ರ ಅವ್ರಂತಾರ, ನೋಡ್ರಿ, ಕುಂದದ ಅನುಭವ ಸಾರವೆಂದಿದಕ್ಕೆ ಕೆಸರನು ಆನಂದದಿಂದ ಆತ್ಮವಿದರು ಇಡಲು ಬೇಳ್ಗನು ಒಲವಿಂದೆ ಸಾಧಕರು ತಿಳಿವಂತೆ ಅಂತಾರ. ಏನಂತಾರ ನೋಡ್ರಿ, ನಾವು ಬರೆಯುವಂತ ಗ್ರಂಥ ಶುದ್ಧವೋ ಅಶುದ್ಧವೋ ಅಂತ ಸಾಧಕರಿಗೆ ಗೊತ್ತಿಲ್ಲದೆ ಇದ್ರು ಕೂಡ ನಾ ಬರೆಯುವಂತ ಗ್ರಂಥ ಇದಕ್ಕೆ ನಾನು ಅನುಭವ ಸಾರ ಅಂತ ಹೆಸರಿಟ್ಟೆ. ಅಂದ್ರೆ ಉಪನಿಷತ್ತುಗಳ ತಾತ್ಪರ್ಯನೇ ಇದು. ಅದನ್ನ ತ್ರಿವಿಧ ರೂಪದೊಳಗ ಪ್ರಕರಣ ಗ್ರಂಥ ರಚನೆ ಮಾಡಿ ಇದಕ್ಕೆ ಅನುಭವ ಸಾರ ಅಂತ ಹೆಸರಿಟ್ಟೀನಿ. ಈ ಅನುಭವ ಸಾರ ಗ್ರಂಥವನ್ನ ಸಾಧಕರಿಗೆ ಇನ್ನು ತಿಳಿಯಲಿಲ್ಲದೆ ಹೋದ್ರು ಕೂಡ ಇರ್ಲಿ, ಪ್ರಾರಂಭದಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ತತ್ವಜ್ಞಾನಿಗಳು ಇದರ ಅಧ್ಯಯನ ಮಾಡಿ, ತತ್ವಜ್ಞಾನಿಗಳು ಈ ಅನುಭವ ಸಾರವನ್ನ ಅಧ್ಯಯನ ಮಾಡಿ ಅವ್ರು ಮೆಚ್ಚಿ ತಲಿ ದೂಗುವಂಗ ನಾ ಬರಿತೀನಿ. ಏನ್ರಿ, ಮೆಚ್ಚಿ ತಲಿ ದೂಗುವಂಗ ಬರಿತೀನಿ. ಅವರ ಒಡಂಬೊಟ್ಟ ಮೇಲೆ ಸಾಧಕರು ಸುಮ್ಮನೆ ಪ್ರವೃತ್ತಿ ಆಕ್ಕಾರ. ಅದ್ರಾಗ ತತ್ವಜ್ಞಾನಿಗಳ ಒಪ್ಪ್ಯಾರ ಅಂದ್ರ ಸಾಧಕರು ಇದು ಮಹಾತ್ಮರ ಒಪ್ಪ್ಯಾರಪ್ಪ ಅಂದ್ರ ಇದರಲ್ಲಿ ಒಳ್ಳೆ ಅರ್ಥನ ಅದ, ಶುದ್ಧನ ಅದ ಈಗ ಅಂತ ಇದು ತತ್ವಜ್ಞಾನವನ್ನೇ ಮಾಡಿಕೊಡ್ತೇನೆ. ಅದಕ್ಕ ಆ ಸಾಧಕರಿಗೆ ಪಾಪ ಮೊದಲು ಗೊತ್ತ ಇರದೆ ಇದು ತತ್ವಜ್ಞಾನಿಗಳು ಒಲಿದು ಒಡಂಬಡುವಂತೆ ಕೇಳುವೇನು ಅಂತ ಅಂದಾರ. ಮತ್ತೆ ಇದು ಅವ್ರಿಗೆ ತತ್ವಜ್ಞಾನಿಗಳ ಮೆಚ್ಚಾರ ಅಂದ್ರೆ ಏನು ಸಾಧಕರಿಗೆ ಕೇಳುದೇನ? ಅದಕ್ಕೆ ಏನಂತಾರ ಅವರು ಈ ಗ್ರಂಥದಲ್ಲಿ ಅವ್ರು ಸರಳವಾಗಿ ತತ್ವಜ್ಞಾನಿಗಳು ಮೆಚ್ಚಿ ತಲೆದೂಗುವಂಗ ಹೇಳ್ತೇನೆ ಅಂದ್ಮೇಲೆ ಅವರೇ ತಲೆದೂಗ್ಯಾರಂದ್ರ ಸಾಧಕರು ಈ ಗ್ರಂಥದಲ್ಲಿ ಪ್ರವೃತ್ತಿ ಆಗುತ್ತಾರೆ ಅಂತ ಈ ರೀತಿಯಾಗಿ ಹೇಳಿದ್ರು. ಮತ್ತ ಪುರುಷಾರ್ಥವನ್ನ ಪಡೆಯುತ್ತಾರೆ ಯಾರು? ಸಾಧಕ. ಅನರ್ಥ ಏನಾಗೋದಿಲ್ಲ ಅವ್ರಿಗೆ. ಅವನ್ ಪ್ರಶ್ನೆ ಮಾಡಿದ್ದ, ಅಶುದ್ಧ ಇತ್ತಂದ್ರ ಒಂದ್ ವೇಳೆ ಪ್ರವೃತ್ತಿಯಾಗಿ ಅನರ್ಥ ಆಗಬಹುದಲ್ಲ ಅಂದಿದ್ರು. ಅವರು ಸಂತರು ಅಂದ್ರ ಮಹಾತ್ಮರು, ತತ್ವಜ್ಞಾನಿಗಳೇ ಇದನ್ನ ಮೆಚ್ಚಿನಿ ಅನುಭವ ಸಾರ ಅನ್ನುವಂತ ಹೆಸರಿಟ್ಟಿದ್ದು ಸಾರ್ಥಕದ ನೀವು ಗ್ರಂಥಕ್ಕ ಅನ್ನುವಂತ ಅವರೇ ಹೇಳುವಾಗ ಮುಮುಕ್ಷುಗಳು ಇದರಲ್ಲಿ ಪ್ರವೃತ್ತಿ ಆಗ್ತಾರ. ಅವರು ಜನನ ಮರಣ ರಹಿತವಾದ ಮುಕ್ತಿಯನ್ನ ಪಡಿತಾರ. ಅದಕ್ಕೆ ಅವರು
ಅನರ್ಥಕ್ಕೆ ಒಳಗಾಗುವುದಿಲ್ಲ. ಮತ್ತ ಆತ್ಮಜ್ಞಾನಿಗಳು ಇದಕ್ಕ ತಲೆದೂಗ್ತಾರ. ಹಂಗ ಈ ರೀತಿಯಾಗಿ ನಾನು ಗ್ರಂಥವನ್ನು ರಚನಾ ಮಾಡೇನಿ. ಆದ್ರೆ ಸಾಧಕರು ಅನಾಯಾಸದಿಂದ ಸ್ವರೂಪದ ಜ್ಞಾನ ಉಳ್ಳವರಾಗ್ತಾರ ಈ ಗ್ರಂಥವನ್ನ ಗುರುಮುಖದಿಂದ ಅಧ್ಯಯನ ಮಾಡಿದ್ರ. ಅದಕ್ಕೆ ಈ ಗ್ರಂಥ ಸಾರ್ಥಕದ ನಿರರ್ಥಕ ಅಲ್ಲ. ತತ್ವಜ್ಞ ಮುಮುಕ್ಷುಗಳಿಗೆ ಸಾರ್ಥಕದ ನಿರರ್ಥಕ ಅಲ್ಲ. ಇನ್ನ ಮುಂದಿನ ಪದ್ಯದಿಂದ ಏನ್ ಹೇಳ್ತಾರ? ಈ ಪದದಿಂದ ಪೂರ್ವ ಸಾಧನಗಳನ್ನ ಹೇಳದೆ ಉತ್ತರ ಸಾಧನವಾದ ಜ್ಞಾನ ಮಾತ್ರ ಹೇಳ್ತೀನಿ ನಾನು. ಈಗ ನೋಡ್ರಿ ನೀವು ಈ ಕೆಲವೊಂದು ಉಪನಿಷತ್ತುಗಳ್ನಾಗ ಕರ್ಮ, ಉಪಾಸನೆ ಏನೇನೋ ಬರ್ತಾವ. ಈಗ ಚಾಂದೋಗ್ಯ ಉಪನಿಷತ್ನ್ಯಾಗದು ನೀವು ಪೂರ್ತಿ ಒಂದ 4-5 ಅಧ್ಯಾಯ ಏನ ತತ್ವಜ್ಞಾನದ ಏನ ಮಾತು ಬರುದ ಇಲ್ಲ ಅದ್ರಾಗ, ಏನೇನೋ ಹೇಳ್ತಾವ. 6ನೇ ಅಧ್ಯಾಯದೊಳಗ ಮಹಾವಾಕ್ಯದ ತತ್ವಮಸಿ ಮಹಾವಾಕ್ಯದ ವಿಚಾರ ಬರ್ತೈತಿ. ಅದ್ರೊಳಗ 9 ಪ್ರಕಾರದಿಂದ ಉದ್ದಾಲಕ ಮುನಿಗಳು ಶ್ವೇತಕೇತಿ ಹೇಳ್ತಾರ. ಆದ್ರ ಕೆಲವೊಂದು ಭಾಗದೊಳಗ ಕರೆಕ್ಟ್ ಆಗಿ ತತ್ವಜ್ಞಾನದ ಮಾತು ಬರ್ತಾವ, ಮಹಾಮಂತ್ರಗಳು ಬರ್ತಾವ. ಕೆಲವೊಂದು ಭಾಗದೊಳಗ ಅದೇನೇನೋ ಹೇಳ್ತಿರ್ತಾರ. ಅದ್ರೊಳಗನ ಉಪನಿಷತ್ತು ಇದು ವೇದದೊಳಗ ಒಂದು ಬ್ರಾಹ್ಮಣ, ಸಂಹಿತೆ, ಆರಣ್ಯಕ ಮತ್ತು ಉಪನಿಷತ್ ಅಂತ 4 ಭಾಗ ಮಾಡ್ತಾರೆ. ಕೆಲವೊಂದ್ರೊಳಗ ಮಂತ್ರಗಳು, ಆ ಮಂತ್ರಕ್ಕೆ ಒಳಪಟ್ಟ ದೇವತೆಗಳು ಏನು, ಆಮೇಲೆ ಯಾವ ಕೆಲವೊಂದು ಕರ್ಮಗಳ ಬಗ್ಗೆನೂ ವಿಚಾರ ಇರ್ತದ. ಹಿಂಗ ಕೆಲವೊಂದು ಭಾಗದಾಗ ಜ್ಞಾನದ ಮಾತು ಬರ್ತದ. ಆದ್ರ ಶ್ರೀಮದ್ ನಿಜಗುಣ ಶಿವಿಗಳ ಗ್ರಂಥ ಎಲ್ಲಿ ನೋಡಿದ್ರು ಕೂಡ ಈಗ ಬೆಲ್ಲದ ಪೆಂಟಿಗೆ ಎಲ್ಲಿ ಬಾಯಿ ಹಾಕಿದ್ರು ಸಿಹಿನ ಸಿಗ್ತದೆ. ಎಲ್ಲಿ ಬಾಯಿ ಕಡಿದ್ರು ಸಿಹಿನ ಸಿಗ್ತದೆ. ಜಾಮೂನ್ ಎಲ್ಲಿ ಚೂಡ್ಕೊಂಡ್ ತಿಂದ್ರು ಸಿಹಿನ ಇರ್ತದೆ. ಈ ಗ್ರಂಥದೊಳಗೆ ಎಲ್ಲಾರ ಕರ್ಮೋಪಾಸನೆಗಳನ್ನ ಹೇಳ್ಯಾರ. ಪರಮಾರ್ಥ ಪ್ರಕಾಶಿಕೆಯೊಳಗೆ ಹೇಳ್ಯಾರ. ವಿವೇಕ ಚಿಂತಾಮಣಿಯೊಳಗ 10 ಪ್ರಕರಣಗಳನ್ನ ಅಲ್ಲಿ 1 ಪ್ರಕರಣ ವೇದಾಂತಕ್ಕೆ ಒಳಪಟ್ಟಿರ್ತಾವ. 9 ಪ್ರಕರಣಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನ ಹೇಳಿದ. ಅದಕ್ಕಾಗೇನ ಸಿದ್ಧಾರೂಢಪ್ಪನವರು ವೇದಾಂತ ಅದು ವಿವೇಕ ಚಿಂತಾಮಣಿಯೊಳಗ 1ದೇ ಪ್ರಕರಣ ಸ್ವೀಕಾರ ಮಾಡ್ಕೊಂಡಾರ. ಬ್ಯಾಡ್ ತಗೋ, ಅವಿನೇನ್ ಮಾಡ್ತೀವಿ ಬಿಟ್ಟು ಕೂಡ ಅಂದ್ರು. ಅದೊಂದು ಪ್ರಕರಣ ಸೇರಿಸ್ಕೊಂಡು ಅದು ವೇದಾಂತ ಗ್ರಂಥಾವಳಿ ಅಂತ ಮಾಡ್ಯಾರ. ಅದಕ್ಕ ಶ್ರೀಮದ್ ನಿಜಗುಣ ಶಿವಗಳು ಪರಮಾನುಭವದಿ ಆಗ್ಲಿ, ಅನುಭವಸಾರ ಆಗ್ಲಿ, ಪರಮಾರ್ಥ ಗೀತೆ, ವಿವೇಕ ಚಿಂತಾಮಣಿ, ಜ್ಞಾನ ಪ್ರತಿಪಾದನೆ ಸ್ಥಳ, ಅದಕ್ಕೆ ಸಹಾಯ ಆಗುವಂತಾವು 4 ಸ್ಥಳಗಳನ್ನ ಹೇಳಿದ. ಆಗ ನಿಜಗುಣರು ಅವರು ಇಲ್ಲಿ ಈ ಗ್ರಂಥದೊಳಗ, ಅನುಭವಸಾರ ಗ್ರಂಥದೊಳಗ ನಾನು ಯಾವ ಕರ್ಮೋಪಾಸನೆಗಳನ್ನ ಹೇಳಿದಿಲ್ಲ ಅಂತಂದು ಹೇಳ್ತಾರ. ಬಾಧೆಗೊಳಿಸುವ ಪೂರ್ವ ಸಾಧನಗಳನ್ನಿಲ್ಲಿ ಬೋಧಿಪುವುದನ್ನು ಉಳಿದೆನು, ಅವು ಮುನ್ನವೇ ಮರಸದೆ ಈ ಧರೆಯೊಳ ಒಪ್ಪುತಿಹವ ಅಂತ ಹೇಳ್ತಾರ. ಮರಸದೆ ಈ ಧರೆಯೊಳ ಒಪ್ಪುತಿಹವಾಗಿ, ಮರಸದೆ ಅಂದ್ರೆ ಮರೆಯಾಗದೆ, ಈ ಧರೆಯೊಳ ಒಪ್ಪುತಿಹವಾಗಿ. ಬಾಧೆಗೊಳಿಸುವ ಪೂರ್ವ ಸಾಧನಗಳನ್ನು ಇಲ್ಲಿ. ಬಾಧೆಗೊಳಿಸುವ ಅಂದ್ರೇನು? ಬಾಧೆಗೊಳಿಸುವ ಅಂದ್ರ ಮಲ ವಿಕ್ಷೇಪ ದೋಷಗಳನ್ನು ನಾಶ ಮಾಡುವ. ಯಾವವು? ಪೂರ್ವ ಸಾಧನಗಳಂದ್ರೆ ಕರ್ಮೋಪಾಸನೆಗಳು ಅಂತ. ಹೌದ್ರಿ? ಕರ್ಮ, ನಿಷ್ಕಾಮ ಕರ್ಮೋಪಾಸನೆ, ನಿಷ್ಕಾಮ ಕರ್ಮ ಮತ್ತು ಉಪಾಸನೆ, ಅವು ಬಾಧೆಗೊಳಿಸುವ ಕರ್ಮೋಪಾಸನೆಗಳು. ಏನ್ ಬಾಧೆಗೊಳಿಸ್ತಾವ? ಆ ಒಂದು ಮನುಷ್ಯನ ಅಂತಃಕರಣದಲ್ಲಿರುವ ಮಲದೋಷ ಮತ್ತು ವಿಕ್ಷೇಪ ದೋಷವನ್ನ ಬಾಧೆಗೊಳಿಸ್ತಾವ. ಅಂದ್ರ ಮಲದೋಷ ಅಂದ್ರ ಪಾಪ ದೋಷ, ವಿಕ್ಷೇಪ ದೋಷ ಅಂದ್ರ ಚಾಂಚಲ್ಯತೆ ದೋಷ. ಚಾಂಚಲ್ಯತೆ ಅಂದ್ರ ವಿಷಯ ವಾಸನೆಯಿಂದ ಮನಸ್ಸು ಚಂಚಲ ಆಗ್ತದೆ. ಜನ್ಮಾಂತರದ ಪಾಪದ ಸಂಸ್ಕಾರ ಇತ್ತಂದ್ರ ಮನುಷ್ಯನ ಮನಸ್ಸು ಚಂಚಲ ಆಗುವುದಲ್ಲದೆ ಪಾಪದಲ್ಲಿ ಪ್ರವೃತ್ತಿ ಆಗ್ತದೆ. ಇವೆಲ್ಲ ಹೋಗಬೇಕು. ಮಲ ವಿಕ್ಷೇಪ ದೋಷಗಳು ಹೋಗಬೇಕು. ಮಲ ವಿಕ್ಷೇಪ ದೋಷಗಳು ಹೋಗ್ಬೇಕಾಗಿತ್ತು ಅಂದ್ರೆ ಜ್ಞಾನಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ನಿಷ್ಕಾಮ ಪುಣ್ಯ ಕರ್ಮದ ಆಚರಣೆ, ನಿಷ್ಕಾಮವಾಗಿ ದೇವತಾ ಉಪಾಸನೆ ಮಾಡಿದ್ರ, ಎಷ್ಟೋ ಜನ್ಮಗಳ ಮಾಡ್ಕೊಂತ ಬಂದ್ರ ಅವಾಗ ಅಂತಃಕರಣದಲ್ಲಿರುವಂತ ಮಲ ವಿಕ್ಷೇಪ ದೋಷಗಳು ಹೋಗ್ತಾವ. ಮಲ ವಿಕ್ಷೇಪ ದೋಷಗಳು ಹೋದ್ವು ಅಂದ್ರ
ಅವಾಗಲ್ಲಿ ವಿವೇಕಾದಿಗಳು ಉತ್ಪತ್ತಿ ಆಗ ಚಲೋ ಮಾಡ್ತಾವ. ವಿವೇಕಾದಿಗಳು ಸಂಪೂರ್ಣ ಸರಿಯಾಗಿ ಪ್ರಕಟ ಇದ್ದು ಅಂದ್ರ ಆ ಮನುಷ್ಯ ಚಂಚಲ ಆಗುದಿಲ್ಲ, ವಿಷಯದ ಕಡೆ ಮನಸ್ಸು ಹರಿಯುದಿಲ್ಲ. ಅರ್ಧಮರ್ಧ ಇದ್ದು ಅಂದ್ರ ಹರಿತಿರ್ತಾವ, ವಿಷಯದ ಕಡೆ ಹರಿತಿರ್ತಾವ, ಚಂಚಲ ಇರ್ತಾವ. ಆದ್ರ ಸಾಧನಾ ತೀವ್ರ ಮಾಡ್ಬೇಕ. ಜ್ಞಾನಕ್ಕೆ ಬಂದ್ರುನು ಜಪ ತಪಾದಿಗಳನ್ನ ಮಾಡ್ತಾನ ಇರ್ಬೇಕ. ಬರ್ತಾ 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 ಶಾಂತ ಆಕೊಂತಾವ. ಅದಕ್ಕ ಈ ಒಂದು ಕರ್ಮೋಪಾಸನೆಗಳು ಏನದಾವಲ್ಲ, ಮಲ ವಿಕ್ಷೇಪ ದೋಷಗಳನ್ನು ಕಳೆಯುವ ನಾವು, ಇವು ಪ್ರಪಂಚದಲ್ಲಿ ಈ ಎಲ್ಲಾ ಕಡೆಗಿರೋ ಪ್ರಸಿದ್ಧ ಅದಾವ. ಮೊದಲೇ ಪ್ರಸಿದ್ಧ ಅದಾವ ಕರ್ಮೋಪಾಸನೆ. ಎಲ್ಲಾ ಮತವಾದಿಗಳು ಹೊರಗಿನ ಯಾರು ಕೆಲವೊಂದು ವಿರಕ್ತರು, ಶಿವಾಚಾರ್ಯರು, ಅವರು ಇವರು ಕೆಲವ್ರು ಏನ್ ಹೇಳ್ತಾರ, ಬರೀ ಅವ್ರು ಜ್ಞಾನಕ್ಕೆ ಬರೋ ಮಾತೇ ಇಲ್ಲ, ಅವ್ರು ಜ್ಞಾನಕ್ಕೆ ಬರಂಗಿಲ್ಲ. ಅವ್ರು ಏನ್ ಮಾಡ್ತಾರ, ಜಪ ಮಾಡು, ಸ್ವಲ್ಪ ಧ್ಯಾನ ಮಾಡು, ಏನು ಅಂತ ಚರಿತ್ರೆ ಓದು, ಹಿಂಗೆಲ್ಲ ಹೇಳ್ತಾರ. ಹೌದಲ್ಲ? ಅವು ಎಲ್ಲ ಇವ್ ಕರ್ಮೋಪಾಸನದಾಗ ಬರ್ತಾವ. ಅವು ಪ್ರಸಿದ್ಧವಾಗಿ ಅವೆಲ್ಲಾ ಕಡೆಗಿನ ಎಲ್ಲಾರು ಮಹಾತ್ಮರು ಅನ್ನುವಂಥವ್ರು, ಧರ್ಮ ಮಾರ್ಗದಲ್ಲಿ ಹೋಗ ನಡೆಯುವಂತವ್ರು, ಏನ್ ಮಹಾತ್ಮರಂತ ಏನ್ ಹೇಳ್ಯಾರ ದೊಡ್ಡವ್ರು, ಅವ್ರು ಉಪದೇಶ ಮಾಡೋದು ಏನಂದ್ರ ಪಾಪ ಮಾಡಕ್ ಹೋಗಪ್ಪ, ಪುಣ್ಯ ಮಾಡು ಅಂತ ಹೇಳ್ತಾರ. ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡು ಅಂತ ಹೇಳಿದ್ರಲ್ಲ, ಅವು ಬಹಳ ಮಂದಿ 190%, 99% ಅವ್ರು ಅದನ್ನ ಆಚರಣೆ ಮಾಡಾಕನ ಉಪದೇಶ ಮಾಡ್ತಿರ್ತಾರ. ಬಹಳ ಮಂದಿ ಮಹಾತ್ಮ ಸಾಧುಗಳು ಇದ್ದವ್ರು, ಈ ವೇದಾಂತಿಗಳು ಒಬ್ಬನ ಬಿಟ್ಟ ಎಲ್ಲಾರು, ವೇದಾಂತಿಗಳನ್ನ ಬಿಟ್ಟು ಎಲ್ಲಾರು ಅದನ್ನ ಹೇಳ್ತಾರ. ಜಪ ಮಾಡಪ್ಪ, ಧ್ಯಾನ ಮಾಡು, ಒಳ್ಳೆಯ ಗ್ರಂಥಗಳನ್ನು ಓದಪ್ಪ, ಹಂಗ ಅಂತ ಹೇಳ್ತಾರ. ಅವು ಎದಕ್ ಅದಾವ? ಮಲ ವಿಕ್ಷೇಪ ದೋಷ ಕಳ್ಯಾಕವ. ಅವು ಅಷ್ಟು ಪ್ರಸಿದ್ಧ ಅದಾವ. 100% ವೇದಾಂತಕ್ಕೆ ಬರೋದಕ್ ಬಹಳ ಕಡಿಮೆ. 100% ಆದ್ರೂ ಕಡಿಮೆ. ಅದಕ್ಕ ಅವು ಬಹಳ ಪ್ರಸಿದ್ಧದ್ದು ಇದ್ದಿದ್ದು ಅದಾವ. ಹಳ್ಳಿ ಮತ್ತ ಕರ್ಮೋಪಾಸನೆಗಳಲ್ಲಿ ಯಾಕೆ ಪ್ರವೃತ್ತಿ ಮಾಡೋದು? ಮುಮುಕ್ಷುಗಳು ಆದಂತವರು ಈ ಗ್ರಂಥವನ್ನ ಗುರುಮುಖದವರ ಅಧ್ಯಯನ ಮಾಡಿ ಉದ್ಧಾರ ಆಗ್ತಾರ. ನಾ ಏನ್ ಅವ್ನ ಹೇಳಾಕ್ ಹೋಗುದಿಲ್ಲ ಅಂತಾರ ನಿಜಗುಣ. ನಾ ಏನು ಪೂರ್ವ ಏನೋ ಮಲ ವಿಕ್ಷೇಪ ದೋಷಗಳನ್ನು ಕಳೆಯುವಂತ ಪೂರ್ವ ಸಾಧನಗಳು ಏನದಾವಲ್ಲ, ಇವನ್ನ ನಾ ಏನ್ ಹೇಳಾಕ್ ಹೋಗುದಿಲ್ಲ. ಅವು ಮೊದಲ ಇದಾವ್ ಹೇಳಾರ ಬಾಳ ಮಂದಿ ಅದಾರ. ನಾನು ಅದ್ರಾಗ ಯಾಕೆ ಸೇರಾಕ್ ಹೋಗ್ಲಿ? ನಾ ಸೇರ ಅದಕ್ಕ ಏನೋ ಒಂದ್ ಅಲ್ಪ ಇಲ್ಪ ಮುಮುಕ್ಷುಗಳು ಇದ್ದಾರ್ಗಿದ ಅನುಕೂಲ ಆಗ್ತತಿಲ್ಲ. ಕಾಯಿಪಲ್ಯ ವ್ಯಾಪಾರ ಮಾಡೋರು 100 ಮಂದಿ ಇರ್ತಾರ, ಬಂಗಾರ ತಗೊಳ ಒಬ್ಬನೇ ಇರ್ತಾರ. 100 ಮಂದಿ ಅಲ್ಲಿ ಹೋಮರ 1000 ಮಂದಿ ಇರ್ತಾರ. ಬಂಗಾರ ತಗೊಳವ ಒಬ್ಬನೇ ಇರ್ತಾನ. ಹೌದಲ್ಲ? ಆದ್ರ ಬಂಗಾರ ತಗೊಳವ ರೊಕ್ಕ ಬಾಳ್ ಬೇಕಂತ, ಕಾಯಿಪಲ್ಯ ತಗೊಳಕ್ ರೊಕ್ಕ ಕಡಿಮೆ ಬೇಕಾಗಿರ್ತ. ಲೋಕದಾಗ ಎಲ್ಲಾರು ಕಾಯಿಪಲ್ಯ ಬಜಾರ್ ಮಾಡದ ವ್ಯಾಪಾರ ಮಾಡೋರು ಅದಾರ, ಬಂಗಾರದ ವ್ಯಾಪಾರ ಮಾಡೋರು ಯಾರ? ಹಂಗ ಯಾವ ತೀವ್ರ ಮುಮುಕ್ಷು ಅದಾನ ಅವ್ರ ಸಲುವಾಗಿ ಗ್ರಂಥ ಉಪಯೋಗ. ಅದಕ್ಕ ನಾವು ಅಂತವ್ರ ಸಲುವಾಗಿ ಅವರು ಅದಾರ, ಬರ್ತಾರ. ಅವರು ಆಮೇಲೆ ಒಬ್ಬೊಬ್ರು ಈ ಕಡೆ ಬರ್ತಾರ. ಬಂದಂಗ್ ಈ ಗ್ರಂಥದಲ್ಲಿ ಪ್ರವೃತ್ತಿ ಆಗ್ತಾರ, ಧನ್ಯರಾಗಿ ಹೋಗ್ತಾರ. ಗುರುಮುಖ ದ್ವಾರ ಅಧ್ಯಯನ ಮಾಡಿ ಧನ್ಯರಾಗ್ತಾರ. ಅವ್ರ ಸಲುವಾಗಿ ನಾನು ಮುಮುಕ್ಷುಗಳ ಸಲುವಾಗಿ ಕೇವಲ ತತ್ವಜ್ಞಾನ ಮಾತ್ರ ನಾ ಇಲ್ಲಿ ಬೋಧಿಸ್ತೇನೆ. ನಾನು ಈ ಕರ್ಮೋಪಾಸನೆಗಳನ್ನು ಹೇಳುದಿಲ್ಲ ಅಂತ. ಅದಕ್ಕೆ ಬಾಧೆಗೊಳಿಸುವ ಪೂರ್ವ ಸಾಧನಗಳನ್ನು ಇಲ್ಲಿ ಬೋಧಿಸೋದನ್ನು ಉಳಿದೆ, ಅದನ್ನ ಹೇಳುದಲ್ಲ ಬಿಟ್ಟೇನಿ ಅಂತ. ಯಾಕಂದ್ರೆ ಮುನ್ನವೇ ಮರಸದೆ ಅಂದ್ರೆ ಮರೆಯದೆ ಈ ಧರೆಯೊಳಗೆ, ಈ ಪೃಥ್ವಿಯೊಳಗ, ಮರ್ತ್ಯಲೋಕದೊಳಗ ಒಪ್ಪುತಿಹವಾಗಿ ಪ್ರಸಿದ್ಧವಾಗಿ ಅದಾವ ಅಂತ ಈ ರೀತಿಯಾಗಿ ಹೇಳಿದ್ರು. ಇನ್ನು ಪ್ರಶ್ನೆ ಮಾಡ್ತಾನ ಏನಂತ, ಕರ್ಮೋಪಾಸನೆಗಳು ಜಗತ್ತಿನಲ್ಲಿ ಪ್ರಸಿದ್ಧ ಆಗಿರುವಂತೆ ಜ್ಞಾನ ಕೂಡ ಪ್ರಸಿದ್ಧ ಐತಲ್ಲ. ಜ್ಞಾನನು ಪ್ರಸಿದ್ಧ ಐತಿ. ಮಲವೀಕ್ಷ ಇದು ಕರ್ಮೋಪಾಸನೆಗಳು ಹೆಂಗ ಉಪನಿಷತ್ನ ಕರ್ಮೋಪಾಸನೆಗಳನ್ನ ಹೇಳ್ಯಾರಲ್ಲ, ಅವು ಪ್ರಸಿದ್ಧ ಆದಂತೆ ಜ್ಞಾನಕಾಂಡನು ಉಪನಿಷತ್ನೊಳಗ ಐತಿ, ಅದು ಪ್ರಸಿದ್ಧ ಐತಲ್ಲ. ಮತ್ತ ಅವು ಪ್ರಸಿದ್ಧ ಅದಾವ, ಅದಕ್ಕೆ ನಾ ಬಿಟ್ಟೇನಿ, ಜ್ಞಾನ ಒಂದನ್ನ ಹೇಳ್ತೇನೆ ಅಂತ ಹೇಳ್ತೀರಿ. ಈಗ ಮತ್ತ ಉಪನಿಷತ್ತುಗಳಲ್ಲಿ ಜ್ಞಾನಕಾಂಡ ಅಂತ ಅದು ಪ್ರಸಿದ್ಧ ಐತಲ್ಲ, ಯಾಕೆ ಹೇಳ್ಬಾರ್ದು?
ಏನ್ರಿ ಇದು ಪ್ರಸಿದ್ಧ ಇಲ್ಲ ಅವು ಪ್ರಸಿದ್ಧ ಅದಾವ ಅಂತ ಹಿಂಗ್ಯಾಕ್ ಹೇಳಾಕತ್ತೀರಿ? ಇದು ಪ್ರಸಿದ್ಧ ಐತಲ್ಲ ಅಂದ್ರ ಉಪನಿಷತ್ತುಗಳಲ್ಲಿ ಪ್ರಸಿದ್ಧ ಇರಬಹುದು, ಅದನ್ನ ತಿಳ್ಕೊಂಡು ಧನ್ಯ ಆಗುವುದರಲ್ಲಿ ಯಾರು ಅಷ್ಟು ಪ್ರಸಿದ್ಧರು ಯಾರು ಇಲ್ಲ. ಕೆಲವೊಬ್ರು ಅದಾರ ಅಂದ್ರ ಅಷ್ಟು ಕರ್ಮೋಪಾಸನೆಗೆ ಮುಖ ಮಾಡವ್ರಷ್ಟು ಜ್ಞಾನಕ್ಕೆ ಮುಖ ಮಾಡವ್ರಿಲ್ಲ ಅಂತ ಮುಂದ್ ಹೇಳವ್ರ ಅದಾರ. ಆ ವಿಷಯವನ್ನ ನಾಳೆ ನೋಡೋಣ. ಇವತ್ತು ವಿಷಯ